ನಾಚಿಕೆ ಆಗಬೇಕು ಮಧುಗಿರಿ ತಾಲೂಕಿನ ಅಧಿಕಾರಿಗಳು. ಮೂಲಂಗಿ ರೆವಿನ್ಯೂ ಅಧಿಕಾರಿಗಳಿಗೆ ಲಂಚ ಕೊಡ್ತೀವಿ. ಮೂಲಂಗಿ ಬರ್ರಿ. ಪಾಪ ಮೂಲಂಗಿ ಬೆಳೆಯುವ ರೈತರನ್ನೂ ಕೂಡ ಬಿಡಲ್ವಾ ಈ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು. ಅದರಲ್ಲೂ ಲಂಚ ಬೇಕಾ ನಿಮ್ಗೆ? ನಾಚಿಕೆ ಆಗ್ಬೇಕು ಕಣ್ರಿ. ಪಬ್ಲಿಕ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಹೇಳಿ ಕೇಳಿ ಮಾಜಿ ಸಚಿವ ಲೆಬಲ್ ರೀಡರ್ KN ರಾಜಣ್ಣನವರ ತವರು ಕ್ಷೇತ್ರ, ಅವರು ಶಾಸಕ ಆಗಿರುವಂತಹ ಕ್ಷೇತ್ರ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು. ಜಿಲ್ಲಾ ಕೇಂದ್ರಕ್ಕಾಗಿ ಪೈಪೋಟಿ ನಡೆಸ್ತಾ ಇರುವಂತ ಈ ತಾಲೂಕಿನಲ್ಲಿ ಈ ರೀತಿಯಾದಂತ ಕರ್ಮಕಾಂಡ ಬಟಾಬಯಲಾಗುತ್ತೆ ಅಂತ ಯಾರು ಕೂಡ ಊಹಿಸ್ಕೊಂಡಿರ್ಲಿಲ್ಲ. ಒಬ್ಬ ಸಾಮಾನ್ಯ ರೈತನಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂದ್ರೆ ನಿಜಕ್ಕೂ ಈ ರೈತನ ಅಳಲನ್ನ ನೋಡಿದ್ರೆ, ಆ ರೈತನ ಆಕ್ರೋಶವನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನು ದೊಡ್ಡೇರಿ ಹೋಬಳಿಯ ಜಕ್ಕೇನಹಳ್ಳಿಯ ಪ್ರಸನ್ನ ಕುಮಾರ್ 8/1 ಇವ್ರದೊಂದು ಚಿಕ್ಕ ಜಮೀನ್ ಇರುತ್ತೆ. ಆ ಜಮೀನಲ್ಲಿ ಮೂಲಂಗಿ ಇನ್ನಿತರ ತರಕಾರಿಗಳನ್ನ ಬೆಳೆಗಳನ್ನ ಬೆಳೀತಾ ಆ ರೈತ ಜೀವನವನ್ನ ನಡೆಸ್ತಾ ಇರುವಂತದ್ದು. ಕಳೆದ 2 ವರ್ಷಗಳಿಂದ ಆ ರೈತ ತಾಲೂಕು ಕಚೇರಿಗೆ ತನಗೆ ದಾರಿ ಬೇಕು ಹೋಗೋದಕ್ಕೆ ಜಮೀನ್ಗೆ ಅಂತ ಮನವಿ ಮಾಡ್ತಲೇ ಬರ್ತಾ ಇದ್ದಾನೆ. ಇದು ಮನವಿ ಮಾಡಿ 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 ಅವನ ಆಯಸ್ಸು ಕಮ್ಮಿ ಆಗ್ತಾ ಇದೆ ಬಿಟ್ರೆ ಅವನ್ಗೆ ಯಾವುದೇ ರೀತಿಯಾಗಿ ಒಂದೇ ಒಂದು ಕನಿಕರವನ್ನ ಕಾಳಜಿಯನ್ನ ತೋರಿಸಿ ಯಾವೊಬ್ಬ ಅಧಿಕಾರಿನೂ ಕೂಡ ಅವನಿಗೆ ಒಂದು ಸೌಕರ್ಯವನ್ನ ಒದಗಿಸ್ಕೊಟ್ಟಿರ್ಲಿಲ್ಲ. ಹಾಗೆ ಆ ರೈತ ಮುಂದೆ ಲೋಕಾಯುಕ್ತರಿಗೆ ಹೋಗಿ ಲೋಕಾಯುಕ್ತರಿಂದ 1 ತಿಂಗಳ ಒಂದು ಅವಧಿಯನ್ನ ಅಧಿಕಾರಿಗಳಿಗೆ ಖಡಕ್ ರವಾನೆಯನ್ನ ಸೂಚಿಸಿ ಬಂದಿರುವಂತದ್ದು. ಅಧಿಕಾರಿಗಳು ಲೋಕಾಯುಕ್ತರವರು ಬಂದಾದ್ಮೇಲೂ ಕೂಡ ಕ್ಯಾರೆ ಅಂದಿಲ್ಲ. ಲಂಚ ಕೊಡು ಮಾಡ್ಕೊಡ್ತೀವಿ ಈ ರೀತಿಯಾದಂತ ಧೋರಣೆಯನ್ನ ರೈತನಿಗೆ ತೋರಿಸ್ತಾರೆ. ರೈತ ಪಾಪ ಏನ್ ಮಾಡ್ತಾನೆ? ಮೂಲಂಗಿ ಬೆಳೆದಂತ ರೈತ ಅವನ್ಗೆ 1000 ರೂಪಾಯಿ ಲಂಚ ಕೊಡು ಅಂದ್ರೆ ಅವ್ನ್ ತಿಂಗಳೆಲ್ಲ ದುಡಿದ್ರು ಅಷ್ಟು ಅವನಿಗೆ ಅದನ್ನ ಒದಗಿಸ್ಕೊಡೋದಕ್ಕಾಗಲ್ಲ. ಅದಕ್ಕೆ ರೈತ ತಾನು ಬೆಳೆದಂತ ಮೂಲಂಗಿಯನ್ನೇ ಆ ತಾಲೂಕು ಆಡಳಿತದ ಮುಂದೆ ತೆಗೆದುಕೊಂಡು ಬಂದು ಮೈಕಲ್ಲಿ ಕೂಗ್ತಾ ಹೇಳ್ತಾನೆ. ಅವನದು ಆಕ್ರೋಶನೇ ಆದ್ರೂ ಕೂಡ ಅವನಿಗೆ ಎಷ್ಟು ನೋವಾಗಿದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡ್ಕೊಳ್ಬೇಕು. ನನ್ನ ಮೂಲಂಗಿಯನ್ನೇ ಕೊಡ್ತೀನಿ ಬರ್ರಪ್ಪ ಅಂತ ಕೂಗ್ತಾ ಇದ್ದಾನೆ. ನಾಚಿಕೆ ಆಗಬೇಕು ವಿಲೇಜ್ ಅಕೌಂಟೆಂಟ್ಗೆ, ನಾಚಿಕೆ ಆಗ್ಬೇಕು ಅಲ್ಲಿನ ತಹಶೀಲ್ದಾರ್ಗಳಿಗೆ. ನಿಜಕ್ಕೂ ಕೂಡ KN ರಾಜಣ್ಣನವರ ತವರೂರಲ್ಲಿ ಈ ರೀತಿ ಆಗುತ್ತೆ ಅಂದ್ರೆ ನಿಜಕ್ಕೂ ನಾವ್ ಯಾರು ಕೂಡ ಊಹಿಸ್ಕೊಂಡಿರ್ಲಿಲ್ಲ. ನಾವು ಎಲ್ಲರೂ ಕೂಡ ಏನು ಅನ್ಕೊಳ್ತಾ ಇದೀವಿ ಅಂದ್ರೆ KN ರಾಜಣ್ಣನವ್ರು ಅಂತ ಲೆಬಲ್ ಲೀಡರ್ ಜೊತೆ ಕೆಲಸ ಮಾಡುವಂತ ಅಧಿಕಾರಿಗಳೇ ಈ ರೀತಿ ಆದಂತ ಆದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಆ ಅಧಿಕಾರಿಗಳ ಮೇಲೆ ಇನ್ನೂ ಕೂಡ ಕ್ರಮ ಆಗಿಲ್ಲ. ಅವ್ರನ್ನೆಲ್ಲರೂ ಸೂಕ್ತ ಕ್ರಮ ಮಾಡಿ ತನಿಖೆ ಮಾಡಿ ಆ ರೈತನಿಗೆ ಈಗ್ಲಾದ್ರೂ ನ್ಯಾಯ ಒದಗಿಸ್ಕೊಡ್ಬೇಕು. ಆ ರೈತನ ಆಕ್ರೋಶ ಪ್ರತಿ ತಾಲೂಕಿನ ರೈತರ ಆಕ್ರೋಶವೇ ಆಗಿರುವಂತದ್ದು. ಯಾಕೆಂದ್ರೆ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು ಯಾವ ರೀತಿಯಾಗಿ ಲಂಚ ದೋಖುಳಿಗೆ ಬಿದ್ದು ರೈತನ ಜೀವನವನ್ನ, ರೈತನ ಮನೆಯನ್ನ ಎಷ್ಟು ಮಟ್ಟಿಗೆ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ರ ಮುಖಾಂತರ ಎಲ್ಲರಿಗೂ ಕೂಡ ಸಂದೇಶ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಅಧಿಕಾರಿಗಳಿಗೆ, ನಾಚಿಕೆಗೆಟ್ಟ ಅಧಿಕಾರಿಗಳಿಗೆ ಏನ್ ಕ್ರಮ ಕೈಗೊಳ್ತಾರ ಕಾದ್ ನೋಡ್ಬೇಕು. ಪಬ್ಲಿಕ್ ಫಸ್ಟ್ ಕನ್ನಡವನ್ನ ವೀಕ್ಷಣೆ ಮಾಡ್ತಾ ಇರಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ. ನಮಸ್ತೆ. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.